ಒಬ್ಬ ಶ್ರೀಮಂತ ಬಡವರಲ್ಲಿ ಹೇಳ್ತಿದ್ದ, ನೋಡಿ ನೀವೆಲ್ಲ ನಂಬ್ತೀರಿ, ಸ್ವರ್ಗ ಉಂಟು, ನರಕ ಉಂಟು, ಸ್ವರ್ಗದಲ್ಲಿ ಅಷ್ಟು ಸಂಪತ್ತು, ಇಷ್ಟು ಸಂಪತ್ತು, ನರಕದಲ್ಲಿ ಏನಿಲ್ಲ ಅಂತ. ಸತ್ಯವಾಗಿ ನಾನು ಹೇಳ್ತೇನೆ, ಈ ಪ್ರಪಂಚದಲ್ಲಿ ಸ್ವರ್ಗ ನರಕ ಎಲ್ಲ ಈ ಪ್ರಪಂಚದಲ್ಲೇ ಇರುವುದು. ನಾವು ತುಂಬಾ ಶ್ರೀಮಂತರಾಗಿದ್ದರೆ ನಾವು ಸ್ವರ್ಗದಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ಅರ್ಥ. ನೋಡಿ, ನಾನು ತುಂಬಾ ಶ್ರೀಮಂತ, ನಾನು ಸ್ವರ್ಗದಲ್ಲಿ ಜೀವಿಸ್ತಾ ಇದ್ದೇನೆ. ನನಗೆ ಐಶ್ವರ್ಯ ಉಂಟು, ಸಂಪತ್ತುಂಟು, ಆಸ್ತಿ ಉಂಟು, ಹಣ ಉಂಟು, ಬೇಕಾದಷ್ಟು ಎಲ್ಲವೂ ಉಂಟು, ಆಭರಣ ಉಂಟು, ನನಗೆ ಎಲ್ಲವೂ ಈ ಪ್ರಪಂಚದಲ್ಲಿ ಉಂಟು. ನಾನು ಶ್ರೀಮಂತ, ನಾನು ಸ್ವರ್ಗದಲ್ಲಿ ಜೀವಿಸ್ತಾ ಇದ್ದೇನೆ. ನೀವು ಹಾಗಲ್ಲ, ನೀವು ಬಡವರು, ನಿಮಗೆ ಗತಿ ಇಲ್ಲ, ಹಣ ಇಲ್ಲ, ಸಂಪತ್ತಿಲ್ಲ, ಆಸ್ತಿ ಇಲ್ಲ. ಆದ ಕಾರಣ ನೀವು ನರಕದಲ್ಲಿ ವಾಸಿಸುವವರು, ನರಕವಾಸಿಗಳು. ನಾನು ಸ್ವರ್ಗವಾಸಿ, ದೇವರಿಗೆ ಸಮಾನ ಅಂತ. ನಾನೇನಾದರೂ ನಿಮಗೆ ಸಹಾಯ ಮಾಡಲಿಕ್ಕೆ ಹೊರಟ್ರೆ ನನಗೂ ಕೂಡ ನರಕ ಆವರಿಸಬಹುದು ಅಂತೇಳಿ. ಹೀಗೆ ತುಂಬಾ ದಿವಸಗಳಾಯಿತು. ಅವನಿಗೆ ಪ್ರಾಯ ಆಯಿತು, ಅವನು ತೀರಿ ಹೋದ. ಆ ಸಂದರ್ಭದಲ್ಲಿ ದೇವದೂತರು ಅವನನ್ನು ನೇರ ನರಕಕ್ಕೆ ದಬ್ಬಿದ್ರು. ನಿನಗೆ ಹೇಳುವಂಥದ್ದೇನಿಲ್ಲ, ನೀನು ನೇರ ಅಲ್ಲಿಗೆ, ಯಾಕೆಂದ್ರೆ ನೀನು ಪ್ರಪಂಚದಲ್ಲಿ ಸ್ವರ್ಗವನ್ನು ಸ್ವರ್ಗದಲ್ಲಿ ಜೀವಿಸಿದ ರೀತಿ ಜೀವಿಸಿ ಆಗಿದೆ. ಇನ್ನು ನಿನಗೆ ಸ್ವರ್ಗ ಇಲ್ಲ. ಇನ್ನು ನೀನು ಬಡತನದಲ್ಲಿ ಇರ್ಬೇಕಾದ್ರೆ ನರಕದಲ್ಲಿ ಇರ್ಬೇಕಂತ. ಅವನಿಗೆ ತುಂಬಾ ದುಃಖ ಆಯ್ತು, ದುಗ್ಗುಡ ಆಯ್ತು, ಏನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವನು ಮೊದಲೇ ಎಲ್ಲವನ್ನು ಹೇಳಿದ್ದಾನೆ ಈ ಪ್ರಪಂಚದಲ್ಲಿರುವಾಗ. ಸುತ್ತಲೂ ಕಣ್ಣಾಡಿಸುವಾಗ ಸ್ವರ್ಗದಲ್ಲಿ ಈ ಬಡವರೆಲ್ಲ ಸ್ವರ್ಗದಲ್ಲಿ ಸಂತೋಷ ಪಡುವುದನ್ನು, ಆಭರಣ ಐಶ್ವರ್ಯ ಧರಿಸಿರುವುದನ್ನು ನೋಡುವಾಗ ಇವನಿಗೆ ದುಃಖ ಆಯ್ತು, ವೇದನೆ ಆಯ್ತು. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಸಹಾಯಕತೆಯಲ್ಲಿ ಮುಳುಗಿದ ಈತ, ದುಃಖಿಸಿದ, ಹೊರಳಾಡಿದ, ಎಲ್ಲ ಮಾಡಿದ, ಎದ್ದೇಳಲಿಕ್ಕೆ ಆಗ್ಲಿಲ್ಲ, ಏನೆಲ್ಲ ಆಯ್ತು. ನೋಡಿ, ಪ್ರಪಂಚದಲ್ಲಿ ನಾವು ಕೂಡ ಇದೇ ರೀತಿ ನಾವು ಭಾವಿಸ್ತೇವೆ, ಏನಿಲ್ಲ, ಸತ್ ಮೇಲೆ ಏನಿಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ. ಕೆಲವರು ನಾವು ಹವನಗಳಲ್ಲಿ ನೋಡಿರ್ಬೋದು, ಸ್ವರ್ಗ ಇಲ್ಲ, ನರಕ ಇಲ್ಲ, ಏನಿಲ್ಲ, ನಾವು ಇಲ್ಲಿದ್ದಾಗೆ ಮತ್ತೆ ಇಲ್ಲಿ ಹೇಗೆ ಜೀವಿಸಿದ ಅದಕ್ಕೆ ರಿಸಲ್ಟ್ ಅದೇ, ಬೇರೆ ಎಂತ ಇಲ್ಲ ಈ ಪ್ರಪಂಚದಲ್ಲಿ. ಪ್ರಪಂಚ ಸತ್ ಮೇಲೆ ನಮ್ಗೆ ಬೇರೆ ಲೋಕ ಇಲ್ಲ, ಬೇರೆ ಏನಿಲ್ಲ. ಗಾಳಿ ಹೋದ್ರೆ ಹೋಯ್ತು ಅಂತ. ಗಾಳಿ ಹೋದ್ರೆ ಹೋಗುವುದಲ್ಲ. ನಾವು ಮನುಷ್ಯರು, ನಮಗೆ ಮನಸ್ಸಿದೆ, ನಮಗೆ ಜ್ಞಾನ ಇದೆ, ನಮಗೆ ದೈವ ಶಕ್ತಿ ಇದೆ, ನಾವು ಆತ್ಮ ಇರುವಂತ ಜನರು. ನಾವು ಸತ್ ಮೇಲೆ ನಾವು ಸತ್ತಾಗಿ ಇರಲ್ಲ, ಸತ್ತಾಗಿ ಕಣ್ಣು ಮುಚ್ಚಿ ನಿದ್ದೆಯಲ್ಲಿದ್ದಾಗಿ ಇರಲ್ಲ. ನಾವು ಸತ್ ಮೇಲೆ ನಮ್ಮ ನಿಜವಾದ ಆಟ ಸ್ಟಾರ್ಟ್ ಆಗುದು, ಸತ್ ಮೇಲೆ ನಮ್ಗೆ ನಿಜವಾದ ಜೀವನ ಸ್ಟಾರ್ಟ್ ಆಗುದು. ಎಲ್ಲಿ ನಾವು ಸಾಯ್ತೇವೆ ಅಲ್ಲೇ ಇರಲ್ಲ ನಾವು. ಸತ್ ಮೇಲೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಜನ ಬರ್ತಾರೆ. ಇದು ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡ್ಬೋದು. ಯಾಕೆಂದ್ರೆ ಒಮ್ಮೆ ಸತ್ ಮೇಲೆ ಮತ್ತೆ ರಿಟರ್ನ್ ಈ ಪ್ರಪಂಚದ ಮನಸ್ಸು, ಪ್ರಪಂಚದ ಆಲೋಚನೆ ನಮಗೆ ಆಗಲು ಬಾರ್ದು ಅಂತ ಇದ್ರೆ ನಾವು ಒಳ್ಳೆ ಜೀವನ ಜೀವಿಸಬೇಕು. ಯಾಕೆಂದ್ರೆ ನಮ್ಗೆಲ್ಲಿ ಒಳ್ಳೆಯ ಜೀವನ ಸಿಗ್ತದೆ, ಸ್ವರ್ಗಲೋಕದ ಜೀವನ ಸಿಗ್ತದೆ, ಆಗ ನಾವು ಈ ಪ್ರಪಂಚವನ್ನು ಮರಿತೇವೆ. ಎಲ್ಲರಿಗೂ ಕೂಡ ಸ್ವರ್ಗ ಇದೆ, ಆದರೆ ಎಲ್ಲರಿಗೂ ಇದೆ ಎನ್ನುವುದಕ್ಕಿಂತ ಎಲ್ಲರಿಗೂ ಇಲ್ಲ ಎನ್ನುವುದಕ್ಕೆ ತುಂಬಾ ಬೇಸರ. ಯಾಕೆಂದರೆ ಪ್ರತಿ ಗ್ರಂಥಗಳಲ್ಲೂ ಕೂಡ ಅದರ ಉಲ್ಲೇಖಗಳು ಬರ್ತದೆ. ಹೋಗಿ ಬಂದವರು ಕೂಡ ಇದ್ದಾರೆ, ಸಾಕ್ಷಿಗಳು ಕೂಡ ಇವೆ, ಎಲ್ಲವೂ ಇವೆ. ಆದ್ರೂ ನಾವು ನಂಬುದಿಲ್ಲ ಅಂತ ಹೇಳಿದ್ರೆ ಈಗ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ರಕ್ತ ಶಕ್ತಿ ಇರುವಾಗ, ರಕ್ತ ಗಟ್ಟಿ ಇರುವಾಗ, ಬಲ ಇರುವಾಗ ಅದರ ಅರಿವು ಆಗಲ್ಲ. ಯಾವಾಗ ನಮ್ಮಲ್ಲಿ ನಾವು ದುರ್ಬಲರಾಗ್ತೇವೆ, ಕೊರತೆಗಳಿಂದ ತುಂಬುತ್ತೇವೆ, ದುಃಖಿತರಾಗ್ತೇವೆ, ಪ್ರಾಯ ಆಗ್ತದೆ, ಬಲ ಇಲ್ಲ, ಆ ಸಂದರ್ಭದಲ್ಲಿ ಎಲ್ಲವೂ ಅನುಭವಕ್ಕೆ ಬರ್ತದೆ. ಆಗ ನಮಗೆ ಗೊತ್ತಾಗುವುದು ಒಂದೇ, ನಾನೊಂದು ಒಳ್ಳೆ ಸ್ಥಳಕ್ಕೆ ಹೋಗ್ಬೇಕು. ಯಾಕಂದ್ರೆ ಈ ಪ್ರಪಂಚವನ್ನು ಸೃಷ್ಟಿಸಿದ ಒಬ್ಬ ಸೃಷ್ಟಿಕರ್ತ ನಮ್ಮ ಅಪ್ಪ.
ಬ್ರಹ್ಮಾಂಡವನ್ನು ಸೃಷ್ಟಿಸಿದವರು ನಮ್ಮ ಅಪ್ಪ. ಅಪ್ಪ ನಮ್ಮೆಲ್ಲರ ಅಪ್ಪ. ನಾವು ಅವರೆಲ್ಲ ಮಕ್ಕಳು. ಈ ಪ್ರಪಂಚದ, ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ನಮ್ಮ ಅಪ್ಪ ಅಂತ ಹೇಳಿಕೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಆದ್ರೆ ನಾವು ಎಲ್ಲಿ ಆ ಅಪ್ಪ ಇರುವ ಸ್ಥಳಕ್ಕೆ ಹೋಗಲ್ಲ, ಆವಾಗ ನಮ್ಗೆ ಎಷ್ಟು ದುಃಖ ಆಗ್ತದೆ. ಮಗು ಯಾವಾಗ ತಂದೆ ತಾಯಿಗಳನ್ನು ಬಿಟ್ಟು ತಪ್ಪಿ ಹೋಗ್ತದೆ, ಆವಾಗ ಮಗು ಹೇಗೆ ದುಃಖಿತರಾಗ್ತದೆ ಅಂತ ಗೊತ್ತುಂಟ ನಿಮ್ಗೆ? ನಿಮಗೆ ಮಕ್ಕಳಿದ್ರೆ ಮಕ್ಕಳನ್ನೊಮ್ಮೆ ಬಿಟ್ಟು ನೀವು ಎಲ್ಲಿಯಾದ್ರೂ ಒಮ್ಮೆ ಅವಿತುಕೊಳ್ಳಿ, ತಪ್ಪಿಸ್ಕೊಳ್ಳಿ, ಆಗ ಆ ಮಗು ಹೇಗೆ ಅಳ್ತದೆ ಅಂತ ನೀವು ತಿಳ್ಕೊಳ್ಳಿ. ಅದೇ ರೀತಿ ನಾವು ಸತ್ ಮೇಲೆ ನಮ್ಮ ಅಪ್ಪನನ್ನು, ದೇವರನ್ನು, ಸೃಷ್ಟಿಕರ್ತನನ್ನು ಕಳ್ಕೊಂಡಾಗ, ಸೃಷ್ಟಿಕರ್ತನ ಸ್ಥಳವನ್ನು ಬಿಟ್ಟು ಬೇರೆ ಒಂದು ಸ್ಥಳಕ್ಕೆ ಹೋದಾಗ ನಮ್ಗೆ ಎಷ್ಟು ದುಃಖ ಆಗ್ಬೋದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲಾದ್ರೆ ಇದನ್ನೊಂದು 2-3 ಸಲ ಕೇಳಿ, ಆಗ ನಿಮ್ಗೆ ಖಂಡಿತವಾಗಿ ಅರ್ಥ ಆಗ್ತದೆ. ಸತ್ ಮೇಲೆ ಏನಿಲ್ಲ ಅಂತಲ್ಲ, ವೈಜ್ಞಾನಿಕವಾಗಿ ಏನು ಸಿಗಲ್ಲ. ಯಾಕೆಂದ್ರೆ ಆತ್ಮ ನೋಡುವಂತ, ಆತ್ಮವನ್ನು ಕಂಡುಹಿಡಿಯುವಂತ ಸಂಶೋಧನೆಗಳು ಬಂದಿಲ್ಲ, ಯಂತ್ರಗಳು ಬಂದಿಲ್ಲ, ಬರುದು ಕೂಡ ಇಲ್ಲ. ಅಂದಮೇಲೆ ಅದು ಯಂತ್ರಗಳಿಂದ ಕಂಡುಹಿಡಿಯುವಂತ ವಿಷಯ ಅಲ್ಲ, ಅದು ನಮ್ಮ ಮಾನಸಿಕವಾಗಿ ಕಂಡುಹಿಡಿಯುವಂತ ವಿಷಯ. ನಮ್ಮಲ್ಲಿರುವಂತ 2 3ನೆಯ ಕಣ್ಣು ಇದೆ, ಜ್ಞಾನದ ಕಣ್ಣಿದೆ. ಆ ಜ್ಞಾನದ ಕಣ್ಣು ಯಾವಾಗ ನಮ್ಗೆ ತೆರೆಯುತ್ತದೆ, ಆವಾಗ ಇದೆಲ್ಲ ಅನುಭವಕ್ಕೆ ಬರ್ತದೆ. ಅದು ತೆರೆಯುವುದು ಸತ್ ಮೇಲೆ ಮಾತ್ರ. ಅದಕ್ಕಿಂತ ಮುಂಚೆ ಏನಾದ್ರೂ ತೆರೆದಿದೆ ಅಂದ್ರೆ, ಅದರ ಹಿಂದೆ ನಾವು ಬಿದ್ರೆ ಮಾತ್ರ ಅದು ತೆರೆಯುತ್ತದೆ. ಆಗ ನಮ್ಗೆ ತಿಳಿತದೆ. ಅದು ಸಾಧಾರಣವಾಗಿ ಎಲ್ಲ ರಕ್ತದ ಶಕ್ತಿಗಳು ಹೋದ್ಮೇಲೆ ನಮ್ಗೆ ತಿಳಿತದೆ. ಆವಾಗ ನಾವು ಗೊತ್ತಾಗ್ತದೆ ನಮ್ಮ ಅಪ್ಪ ಹೊರಗಡೆ ಇದ್ದಾರೆ. ಅವರಲ್ಲಿಗೆ ನಾವು ಹೋಗ್ಬೇಕಾದ್ರೆ ನಾವು ಸಾಯ್ಬೇಕು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ನಾವೊಂದು ಒಳ್ಳೆ ಕೆಲಸ ಮಾಡಿದ್ದರೆ ನಮಗೆ ಖಂಡಿತವಾಗಿಯೂ ಅಪ್ಪನಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಸಿಗ್ತದೆ. ನಾವು ಅಲ್ಲಿಗೆ ಹೋಗ್ಬೋದು, ಅವರ ಜೊತೆ ಬಾಳ್ಬೋದು. ಇಷ್ಟೇ ಜೀವನ. ಈ ಪ್ರಪಂಚದಲ್ಲಿ ಜೀವನ ಇಲ್ಲ ನಮ್ಗೆ, ಸ್ವಲ್ಪ ದಿವಸದ ಜೀವನ. ಆ ಜೀವನ ಎಷ್ಟು ಬೇಗ ಹೋಗ್ತದಂತ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಆ ಸಂದರ್ಭ ಬಂದಾಗ ನಮ್ಗೆ ತುಂಬಾ ದುಃಖ ಆಗ್ಬೋದು. ಯಾಕಂದ್ರೆ ಈ ಪ್ರಪಂಚವನ್ನು ಬಿಟ್ಟು ಹೋಗ್ತೇವಲ್ಲ. ಆದ್ರೆ ಬಿಟ್ಟು ಹೋದ್ಮೇಲೆ ತಂದೆಯಲ್ಲಿಗೆ ಹೋಗ್ಲಿಕ್ಕೆ ತುಂಬಾ ಖುಷಿ ಆಗ್ಬೋದು. ಆದ್ರೆ ಆ ಶ್ರೀಮಂತನ ತರ ನಾವೇನಾದ್ರೂ ಅಪ್ಪನಿಂದ ತಲ್ಲಲ್ಪಟ್ರೆ, ಶಿಕ್ಷೆಗೆ ಗುರಿಯಾದ್ರೆ ಈ ದುಃಖ ಇಮ್ಮಡಿ ಆಗ್ಬೋದು. ಅದಕ್ಕೋಸ್ಕರ ನಾವು ಜೀವಿಸುವಾಗ ಒಳ್ಳೆ ಜೀವನ ಜೀವಿಸಬೇಕು. ನಾವೆಲ್ಲರೂ ಸಹೋದರರು, ನಮ್ಮ ತಂದೆ ಮೇಲೆ ಇದ್ದಾರೆ. ತಂದೆ ದೊಡ್ಡ ಸೃಷ್ಟಿಕರ್ತ ಎನ್ನುವುದಕ್ಕೆ ನಾವು ಹೆಮ್ಮೆ ಪಡಬೇಕು. ಹೀಗಾದರೆ ಖಂಡಿತವಾಗಿಯೂ ನಮ್ಮನ್ನು ನಮ್ಮ ತಂದೆ ಸ್ವೀಕರಿಸ್ತಾರೆ. ನಾವು ಒಂದೊಳ್ಳೆ ಸ್ಥಳದಲ್ಲಿ ಇಡೀ ಬ್ರಹ್ಮಾಂಡದ ವಿಚಾರವನ್ನು ನಮಗೆ ತಿಳಿಸ್ಲಿಕ್ಕೆ ಅವರು ಕೂಡ ಇಚ್ಛಿಸಬಹುದು. ಧನ್ಯವಾದಗಳು.